ತಿಪಟೂರಿನ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿಟಿಯು 27ನೇ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ 4 ದಿನಗಳ ಕಾಲ ನಡೆಯಲಿದೆ. ಅಂತಾರಾಷ್ಟ್ರೀಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕ್ರೀಡಾಕೂಟಕ್ಕೆ ಮಾರ್ಚ್ 26ರಂದು ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಚಾಲನೆ ನೀಡಲಿದ್ದಾರೆ ಎಂದು ಕಲ್ಪತರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪಿಕೆ ತಿಪ್ಪೇರುದ್ರಪ್ಪನವರ ಸಮ್ಮುಖದಲ್ಲಿ ಟಿಎಸ್ ಶಿವಪ್ರಸಾದ್ ರವರು ತಿಳಿಸಿದರು. ಸಂಸ್ಥೆ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ವಿಟಿಯು ಅಂತ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ 22ನೇ ಅಥ್ಲೆಟಿಕ್ ಕ್ರೀಡಾಕೂಟ ಕ್ರೀಡಾಕಲ್ಪ 2025-26 ಕಲ್ಪತರು ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ 26/3/26ರಿಂದ 29/3/26ವರೆಗೆ ಸಂಸ್ಥೆಯ ಅಧ್ಯಕ್ಷರಾದ ಪಿಕೆ ರುದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸುತ್ತಿರುವ ಸಂಬಂಧ ಸಂಸ್ಥೆಯ ಅಧ್ಯಕ್ಷರ ಕಚೇರಿ ಈ ದಿನ 17 ಬೆಳಗ್ಗೆ 12 ಗಂಟೆಗೆ ನೀಡಲಾಗುವ ಸಮಗ್ರ ಮಾಹಿತಿ 26/3/26 ಮಧ್ಯಾಹ್ನ 3 ಗಂಟೆಗೆ ತಿಪಟೂರಿನ ಗ್ರಾಮದೇವತೆಯಾದ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಪೂಜಾ ಕಾರ್ಯಕ್ರಮದ ನಂತರ ದೊಡ್ಡಪೇಟೆ ಮಾರ್ಗವಾಗಿ ಸುಮಾರು 800 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ತಂಡದವರೊಂದಿಗೆ ಡೊಳ್ಳು ಕುಣಿತ, ಬ್ಯಾಡ್ಮಿಂಟನ್ ಸೇರಿದಂತೆ ತೆರೆದ ಚಿತ್ರದಲ್ಲಿ ವಿಟಿಯು ಗೌರವಾನ್ವಿತಗಳು, ಕುಲಪತಿಗಳು, ರಿಜಿಸ್ಟ್ರಾರ್ಗಳು, ಶಾಸಕರು ಮತ್ತು ವಿದ್ಯಾರ್ಥಿಗಳನ್ನು ಮೆರವಣಿಗೆಯಿಂದ ಕರೆತಂದು ಕಲ್ಪತರು ಸಂಸ್ಥೆಯ ಕ್ರೀಡಾಂಗಣದ ವೇದಿಕೆಯಲ್ಲಿ ಸಂಜೆ 4ಕ್ಕೆ ಗಣ್ಯರೊಂದಿಗೆ 22ನೇ ಅಥ್ಲೆಟಿಕ್ ಕ್ರೀಡಾ ಉದ್ಘಾಟನೆಯನ್ನು ಶ್ರೀ ವಿ ಸೋಮಣ್ಣ ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಭಾರತ ಸರ್ಕಾರ ಇವರು ನೆರವೇರಿಸುತ್ತಾರೆ. ಸಮಾರಂಭವು ಸಂಸ್ಥೆಯ ಅಧ್ಯಕ್ಷರಾದ ಪಿ ಕೆ ರುದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ನೆರವೇರಲಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತರಾದ ಮಾನ್ಯ ಕುಲಪತಿಗಳಾದ ವಿದ್ಯಾಶಂಕರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ಮತ್ತು ಗೌರವಾನ್ವಿತರಾದ ಎಚ್.ಡಿ. ಬಾಲಕೃಷ್ಣ ಪ್ರಾಂಶುಪಾಲರು, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರು, ಅಕಾಡೆಮಿ ಸೆನೆಟ್ ಮೆಂಬರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ಮತ್ತು ಸನ್ಮಾನ್ಯ ಶ್ರೀ ಷಡಾಕ್ಷರಿಯವರು ಶಾಸಕರು ತಿಪಟೂರು ವಿಧಾನಸಭಾ ಕ್ಷೇತ್ರ ಮತ್ತು ಶ್ರೀ ಆರ್ ಚೇತನ್ ಭಾರತೀಯ ಆಡಳಿತ ಸೇವೆ ಮಾನ್ಯ ಆಯುಕ್ತರು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಮತ್ತು ಸಪ್ತಶ್ರೀ ಬಿ.ಕೆ. ಕರ್ನಾಟಕ ಆಡಳಿತ ಸೇವೆ ಮಾನ್ಯ ಉಪವಿಭಾಗ ದಂಡಾಧಿಕಾರಿ ತಿಪಟೂರು ವಿಭಾಗ ಎಚ್.ಎಂ. ಉಮೇಶ್ ಪೊಲೀಸ್ ಉಪಾಧ್ಯಕ್ಷ ತಿಪಟೂರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಕುಮಾರ್ ಅವರು ಮತ್ತು ದೈಹಿಕ ಶಿಕ್ಷಣಗಳಾದ ಕಳದ ಕೈ ತಾಂತ್ರಿಕ ದೈಹಿಕ ಜಯಂತು ವಿವಿಧ ಕಾಲೇಜಿನ ಪ್ರಾಂಶುಪಾಲರು, ವಿವಿಧ ವಿಭಾಗದ ಮುಖ್ಯಸ್ಥರು, ಬೋಧಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಇತರರು ಉಪಸ್ಥಿತರಿರುತ್ತಾರೆ.